ಅರ್ಧರಲ್ಲಿದ್ದಾಗೆ ತೆರೆ ಹೊಡೆಯಿತು ನಮ್ಗೆ. ಆವಾಗ ನಮ್ಮೆಲ್ಲ ಕುಚ್ಕೊಂಡು ಹೋಯ್ತು. ನನಗೆ ಅದ್ರ ಮೇಲೆ ನೆನಪಿಲ್ಲ. ಬಾತಪ್ಪೋಗಿ ಕಡೆಗೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನೆನಪು ಬಂದು. ಬಂದವರು ಏನು ಮಾಡ್ತೂ ಇಲ್ಲ, ಬರೋದು ಹೋಗೋದು ಏನು ಮಾಡ್ತಾ ಇಲ್ಲ. ಇದ್ರನ್ನ ನೆನಪು ಮಾಡುವವರೇ ನೀವು ಆಗ್ಬಿಟ್ಟು. ನಾನು ನನ್ನ ಮಗ ಇದ್ರ ಅಂಗಳದಲ್ಲೇ ಇದ್ದವರು ಹುಡುಕಿಸೋದು ನೋಡ್ತೇವೆ. ನಾನು ಕಡೆಗೆ ಬಿತ್ತು ಹುಡುಕಾನೆಲ್ಲ ನಾ ಅಡುಗೆ ಹಾಕ್ಬಿದ್ದೆ, ಮಗ ಎಲ್ಲ ಅಡುಗೆ ಹಾಕ್ಬಿದ್ದಿತ್ತೇನ ಕಡೆಗೆ ಎತ್ಕೊಂಡ್ಬಂದ ನನಗೆ. ಒಂದ್ ಕಡೆ ಬೆಟ್ಟದ ಒಂದು ಭಾಗವೇ ಕುಸಿದು ಬಿದ್ದಿರೋದು, ಮತ್ತೊಂದ್ ಕಡೆ ಕುಸಿದು ಬಿದ್ದಿರುವ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಉಳುವರೆ ಗ್ರಾಮದಲ್ಲಿ. ಜುಲೈ 16, 2024ರಂದು ಶಿರೂರಿನ ಮಹಾದುರಂತ ಸಂಭವಿಸಿತ್ತು. ಗುಡ್ಡ ಧರೆಗುರುಳಿ ಬಡ ಜೀವಗಳು ಬಲಿಯಾಗಿದ್ವು. ಇದರ ಎಫೆಕ್ಟ್ ಪಕ್ಕದ ಉಳುವರೆ ಗ್ರಾಮಕ್ಕೂ ತಟ್ಟಿತ್ತು. ಗಂಗಾವಳಿ ನದಿ ಸುನಾಮಿಯಂತೆ ಬಂದು 6 ಬಡ ಕುಟುಂಬಗಳ ಬದುಕನ್ನ ಹೊಸಕ್ಕೆ ಹಾಕಿತ್ತು. 6 ಮನೆ ಕುಸಿದು ಬಿದ್ರೆ ವೃದ್ಧೆ ಸಣ್ಣೇಗೌಡ ಎಂಬಾಕೆ ಮೃತಪಟ್ಟಿದ್ಲು. ಶಾಸಕ ಸತೀಶ್ ಸೈಲ್, ಸಚಿವ ಮಂಕಾಳ್ ವೈದ್ಯ, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಸಂತ್ರಸ್ತರಿಗೆ ಪರ್ಯಾಯ ಜಾಗ, ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ರು. ಆದ್ರೆ ಈವರೆಗೂ ಇಲ್ಲಿಗೆ ಯಾರೂ ತಲೆ ಹಾಕಿಲ್ಲ, ಪರಿಹಾರನೂ ಕೊಟ್ಟಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಆರ್ ಕನ್ನಡದವ್ರು ನೀವು ಆವಾಗ ಅಲ್ಲೂ ಕುಮಟದೆಲ್ಲ ಆಸ್ಪತ್ರೆಗೆ ಬಂದ್ರಿ, ನಮಗೆ ಕಷ್ಟ ಏನು ಅಂತ ಅರ್ಥ ಮಾಡಿ ನೀವು ಆವಾಗೂ ಅಂತ ತಿಳಿಸಿದ್ರಿ. ಮತ್ತು ಈಗೂ ಮತ್ತು ನೀವು ಇಲ್ಲಿಗೆ ಬಂದ್ರಿ, ಈಗೂ ನಮ್ಮ ಕಷ್ಟ ಏನು ಅಂತ ಇನ್ನುವರೆಗೂ ಪರಿಹಾರ ಆಗಲ್ಲ ಅಂದು ಈ ರೀತಿಯಾಗಿ ನೀವು ನಮ್ಮ ಒಳ್ಳೇದು ಮಾಡ್ತೇವ್ರಿ ಎಂಬುದು ನಮಗೆ ಅನಿಸಿಕೆ ಆಗಿದೆ. ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ, ಅಧಿಕಾರಿಗಳು ನೋಡ್ತಾನೂ ಇಲ್ಲ. ಶಾಸಕರು, ಅಧಿಕಾರರು ಯಾರು ಇದ್ರ ಬಗ್ಗೆ ನಮಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಆದಷ್ಟು ಬೇಗ ನೀವಾರು ಬಂದು ನಮಗೆ ಬದುಕಿ ಇವ್ರ ಅಂತ ನೋಡ್ತಾ ಇವ್ರಲ್ಲ, ನಿಮ್ಮ ಮೂಲಕವಾಗ ನಾವು ಕೇಳ್ಕೊಂತ ಇದ್ದಾವೆ. ಆದಷ್ಟು ಬೇಗ ನಮಗೆ ಕೆಲಸ, ಮನೆ, ಜಾಗ ಎಲ್ಲ ವ್ಯವಸ್ಥೆ ಆಗಬೇಕು ಸರ್. ಒಟ್ಟು 6 ಮನೆ ಕಳೆದುಕೊಂಡಿರುವ ಕುಟುಂಬಸ್ಥರು ತಮ್ಮ ಸಂಬಂಧಿಕರ ಮನೆ, ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಆಗ ಬಾಡಿಗೆ ದುಡ್ಡು, ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದ ಶಾಸಕ ಸತೀಶ್ ಸೈಲ್ ಈಗ ಕಾಣೆಯಾಗಿದ್ದಾರೆ ಅಂತ ಸಂತ್ರಸ್ತೆ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಮನೆ ಏನು ಇನ್ನೂ ವ್ಯವಸ್ಥೆನೇ ಆಗಲಿಲ್ಲ ನಮಗೆ. ಯಾವಾಗೇ ನಮ್ಮ ಮನೆ ಕೊಡೋದು ಕೊಡ್ತೆ ಹೇಳಿದ್ರು, ಬಾಡಿಗೆ ಕೊಡ್ತೆ ಹೇಳಿದ್ರು, ಬಾಡಿಗೆನೂ ಕೊಡ್ಲಿಲ್ಲ. ಇನ್ನು ಹಾಸ್ಪಿಟ್ಲೆಲ್ಲ ಹೇಳಕ ಬಂದಿದ್ರು, ಬಾಡಿಗೆ ಕೊಡ್ತೀರ ನೀವು ಯಾರ್ದಾರು ಮನೇಲಿ ಒಳ್ಳೆಯರಿ ಇಲ್ಲ ಅಥವಾ ಬಾಡಿಗೆ ಮಾಡ್ಕೊಳ್ಳಿರಿ, ಬಾಡಿಗೆನೇ ಕೊಡ್ತೆ ಹೇಳಿದ್ರು. ಇನ್ನೂವರೆಗೂ ಬಾಡಿಗೆನೇ ತುಂಬಲಿಲ್ಲ ಅವರು, ಭರವಸೆ ಮಾತ್ರ ಕೊಟ್ಟಾರೆ. ಈಗ ನಾವು ಬಾಡಿಗೆ ಮನೇಲಿ ಇದ್ರು, ಇನ್ನೂ ಬಾಡಿಗೆ ಕೊಡ್ಲಿಲ್ಲ. ನಾವು ಅವರಿಗೆ ನಿಲ್ಸ್ಕ ಇಟ್ಟಿದ್ರು, ಇವ್ರು ಕೊಡುವ ಹೇಳಿ ಇನ್ನೂ ಕೊಡ್ಲಿಲ್ಲ ಅವರು. ಯಾವಾಗೇನ ಮನೆನೂ ಕೊಡ್ಲಿಲ್ಲ. ಜಾಗ ಕೊಡ್ತೆ, ಮನೆ ಕೊಡ್ತೆ ಹೇಳಿದ್ರು, ಮನೆನೂ ಕೊಡ್ಲಿಲ್ಲ, ಜಾಗನೂ ಕೊಡ್ಲಿಲ್ಲ. ನಾವೆಷ್ಟು ದಿವಸ ಬಯಲ್ ಮೇಲೆ ನೋಡೋದು. ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಕೇರಳದ ಮೇಲೆ ವ್ಯಾಮೋಹ ಹೆಚ್ಚಾದಂತೆ ಕಾಣಿಸ್ತಿದೆ. ಯಾಕಂದ್ರೆ ಅಲ್ಲಿನ ಸಂತ್ರಸ್ತರಿಗೆ 100 ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದಾರೆ. ಆದ್ರೆ ಉಳುವರೆ ಗ್ರಾಮಸ್ಥರು ಬೀದಿಗೆ ಬಂದಿದ್ರು ಕೇಳೋರಿಲ್ಲ. ಸಿಎಂ ಸಾರ್ ನಮ್ಮ ಕಡೆನೂ ನೋಡಿ ಅಂತಿದ್ದಾರೆ ಸಂತ್ರಸ್ತರು. ಇನ್ನೇನು ಆರಾಮಿಲ್ಲ, ಏನು ಮಾಡಕ್ಕೂ ಆಗುದಿಲ್ಲ. ಮನೆ ಪೂರ ಹೋಗಿದೆ, 2 ಮನೆನೂ ಹೋಗಿದೆ, ನನ್ನ ಮಗಂದು ಹೋಗಿದ್ದು, 2 ಮಂದಿದು ಹೋಗಿದೆ. ಏನಿಲ್ಲ, ಮನೆ ಕೊಡ್ತೀನಿ ಅಂತ ಕೊಡೋದಿಲ್ಲ, ಏನು ಸುದ್ದಿನೇ ಇಲ್ಲ. ಈಗ ಯಾರು ಮಾತಾಡೋರಿಲ್ಲ, ಅಲ್ಲಿ ಬಾಡಿಗೆ ಮನೇಲಿ ಇದ್ದಾಗಿದೆ. ಇಲ್ಲಿ ಏನು ಸುದ್ದಿನಿಲ್ಲ, ಯಾರು ಬಂದವರಿಲ್ಲ, ಕೊಟ್ಟವರಿಲ್ಲ, ಏನಿಲ್ಲ. ನಾವಲ್ಲಿ ದವಾಖಾನೆಯಲ್ಲಿ ಹೊಡೆದ ಯಾರು ಬಂದವರೆಲ್ಲ ಓದ್ತಿರಲ್ಲ ಅರ್ಧನಂದೆ. ಇಲ್ಲಿ ನೋಡೋಕೆ ಯಾರು ಬತ್ತ, ಯಾರು ಬರುತ್ತಿಲ್ಲ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವಂತೆ ಸರ್ಕಾರ ವರ್ತಿಸುತ್ತಿದೆ. ಅಂದು ಆಸ್ಪತ್ರೆಗೆ ಬಂದು ಭರವಸೆ ಕೊಟ್ಟವರು ಇದೀಗ ಗಾಯವಾಗಿದ್ದಾರೆ. ಏನೇ ಆಗ್ಲಿ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಳ್ಳಿ, ಇಲ್ಲದಿದ್ರೆ ಸೂಪರ್ 3 ಬುಡಕ್ಕೆ ಬಿಸಿ ನೀರು ಬಿಡೋದು ಗ್ಯಾರಂಟಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅರ್ಧರಲ್ಲಿದ್ದಾಗೆ ತೆರೆ ಹೊಡೆಯಿತು ನಮ್ಗೆ. ಆವಾಗ ನಮ್ಮೆಲ್ಲ ಕುಚ್ಕೊಂಡು ಹೋಯ್ತು. ನನಗೆ ಅದ್ರ ಮೇಲೆ ನೆನಪಿಲ್ಲ. ಬಾತಪ್ಪೋಗಿ ಕಡೆಗೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನೆನಪು ಬಂದು. ಬಂದವರು ಏನು ಮಾಡ್ತೂ ಇಲ್ಲ, ಬರೋದು ಹೋಗೋದು ಏನು ಮಾಡ್ತಾ ಇಲ್ಲ. ಇದ್ರನ್ನ ನೆನಪು ಮಾಡುವವರೇ ನೀವು ಆಗ್ಬಿಟ್ಟು. ನಾನು ನನ್ನ ಮಗ ಇದ್ರ ಅಂಗಳದಲ್ಲೇ ಇದ್ದವರು ಹುಡುಕಿಸೋದು ನೋಡ್ತೇವೆ. ನಾನು ಕಡೆಗೆ ಬಿತ್ತು ಹುಡುಕಾನೆಲ್ಲ ನಾ ಅಡುಗೆ ಹಾಕ್ಬಿದ್ದೆ, ಮಗ ಎಲ್ಲ ಅಡುಗೆ ಹಾಕ್ಬಿದ್ದಿತ್ತೇನ ಕಡೆಗೆ ಎತ್ಕೊಂಡ್ಬಂದ ನನಗೆ. ಒಂದ್ ಕಡೆ ಬೆಟ್ಟದ ಒಂದು ಭಾಗವೇ ಕುಸಿದು ಬಿದ್ದಿರೋದು, ಮತ್ತೊಂದ್ ಕಡೆ ಕುಸಿದು ಬಿದ್ದಿರುವ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಉಳುವರೆ ಗ್ರಾಮದಲ್ಲಿ. ಜುಲೈ 16, 2024ರಂದು
ಶಿರೂರಿನ ಮಹಾದುರಂತ ಸಂಭವಿಸಿತ್ತು. ಗುಡ್ಡ ಧರೆಗುರುಳಿ ಬಡ ಜೀವಗಳು ಬಲಿಯಾಗಿದ್ವು. ಇದರ ಎಫೆಕ್ಟ್ ಪಕ್ಕದ ಉಳುವರೆ ಗ್ರಾಮಕ್ಕೂ ತಟ್ಟಿತ್ತು. ಗಂಗಾವಳಿ ನದಿ ಸುನಾಮಿಯಂತೆ ಬಂದು 6 ಬಡ ಕುಟುಂಬಗಳ ಬದುಕನ್ನ ಹೊಸಕ್ಕೆ ಹಾಕಿತ್ತು. 6 ಮನೆ ಕುಸಿದು ಬಿದ್ರೆ ವೃದ್ಧೆ ಸಣ್ಣಿಗೌಡ ಎಂಬಾಕೆ ಮೃತಪಟ್ಟಿದ್ಲು. ಶಾಸಕ ಸತೀಶ್ ಸೈಲ್, ಸಚಿವ ಮಂಕಾಳ್ ವೈದ್ಯ, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಸಂತ್ರಸ್ತರಿಗೆ ಪರ್ಯಾಯ ಜಾಗ, ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ರು. ಆದರೆ ಈವರೆಗೂ ಇಲ್ಲಿಗೆ ಯಾರೂ ತಲೆ ಹಾಕಿಲ್ಲ, ಪರಿಹಾರನೂ ಕೊಟ್ಟಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಆರ್ ಕನ್ನಡದವ್ರು ನೀವು ಆವಾಗ ಅಲ್ಲೂ ಕುಮಟದೆಲ್ಲ ಆಸ್ಪತ್ರೆಗೆ ಬಂದ್ರಿ, ನಮಗೆ ಕಷ್ಟ ಏನು ಅಂತ ಅರ್ಥ ಮಾಡಿ ನೀವು ಆವಾಗೂ ಅಂತ ತಿಳಿಸಿದ್ರಿ. ಮತ್ತು ಈಗೂ ಮತ್ತು ನೀವು ಇಲ್ಲಿಗೆ ಬಂದ್ರಿ, ಈಗೂ ನಮ್ಮ ಕಷ್ಟ ಏನು ಅಂತ ಇನ್ನುವರೆಗೂ ಪರಿಹಾರ ಆಗಲ್ಲ ಅಂದು ಈ ರೀತಿಯಾಗಿ ನೀವು ನಮ್ಮ ಒಳ್ಳೇದು ಮಾಡ್ತೇವ್ರಿ ಎಂಬುದು ನಮಗೆ ಅನಿಸಿಕೆ ಆಗಿದೆ. ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ, ಅಧಿಕಾರಿಗಳು ನೋಡ್ತಾನೂ ಇಲ್ಲ, ಶಾಸಕರು ಅಧಿಕಾರರು ಯಾರು ಇದ್ರ ಬಗ್ಗೆ ನಮಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಆದಷ್ಟು ಬೇಗ ನೀವಾರು ಬಂದು ನಮಗೆ ಬದುಕಿ ಇವ್ರ ಅಂತ ನೋಡ್ತಾ ಇವ್ರಲ್ಲ, ನಿಮ್ಮ ಮೂಲಕವಾಗ ನಾವು ಕೇಳ್ಕೊಂತ ಇದ್ದಾವೆ. ಆದಷ್ಟು ಬೇಗ ನಮಗೆ ಕೆಲಸ, ಮನೆ, ಜಾಗ ಎಲ್ಲ ವ್ಯವಸ್ಥೆ ಆಗಬೇಕು ಸರ್. ಒಟ್ಟು 6 ಮನೆ ಕಳೆದುಕೊಂಡಿರುವ ಕುಟುಂಬಸ್ಥರು ತಮ್ಮ ಸಂಬಂಧಿಕರ ಮನೆ, ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಆಗ ಬಾಡಿಗೆ ದುಡ್ಡು, ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದ ಶಾಸಕ ಸತೀಶ್ ಸೈಲ್ ಈಗ ಕಾಣೆಯಾಗಿದ್ದಾರೆ ಅಂತ ಸಂತ್ರಸ್ತೆ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಮನೆ ಏನು ಇನ್ನು ವ್ಯವಸ್ಥೆನೇ ಆಗಲ್ಲ ನಮಗೆ. ಯಾವಾಗ ನಮ್ಮ ಮನೆ ಕೊಡೋದು? ಕೊಡ್ತೆ ಹೇಳಿದ್ರು, ಬಾಡಿಗೆ ಕೊಡ್ತೆ ಹೇಳಿದ್ರು, ಬಾಡಿಗೆನೂ ಕೊಡ್ಲಿಲ್ಲ. ಇನ್ನು ಹಾಸ್ಪಿಟ್ಲೆಲ್ಲ ಹೇಳಕ ಬಂದಿದ್ರು, ಬಾಡಿಗೆ ಕೊಡ್ತಾರೆ ನೀವು, ಯಾರ್ದಾರು ಮನೇಲಿ ಕೊಳಿರಿ, ಇಲ್ಲ ಅಥವಾ ಬಾಡಿಗೆ ಮಾಡ್ಕೊಳ್ಳಿರಿ, ಬಾಡಿಗೆನೇ ಕೊಡ್ತೆ ಹೇಳಿದ್ರು. ಇನ್ನೂವರೆಗೂ ಬಾಡಿಗೆನೇ ತುಂಬಲಿಲ್ಲ ಅವರು, ಭರವಸೆ ಮಾತ್ರ ಕೊಟ್ಟಾರೆ. ಈಗ ನಾವು ಬಾಡಿಗೆ ಮನೇಲಿ ಇದ್ರು, ಇನ್ನೂ ಬಾಡಿಗೆ ಕೊಡ್ಲಿಲ್ಲ. ನಾವು ಅವರಿಗೆ ನಿಲ್ಸ್ಕೊಟ್ಟಿದ್ರು, ಇವ್ರು ಕೊಡುವ ಹೇಳಿ ಇನ್ನೂ ಕೊಡ್ಲಿಲ್ಲ ಅವರು. ಯಾವಾಗೇನೋ ಮನೆನೂ ಕೊಡ್ಲಿಲ್ಲ, ಜಾಗ ಕೊಡ್ತೆ, ಮನೆ ಕೊಡ್ತೆ ಹೇಳಿದ್ರು, ಮನೆನೂ ಕೊಡ್ಲಿಲ್ಲ, ಜಾಗನೂ ಕೊಡ್ಲಿಲ್ಲ. ನಾವೆಷ್ಟು ದಿವಸ ಬೈಲ್ ಮೇಲೆ ನೋಡೋದು? ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಕೇರಳದ ಮೇಲೆ ವ್ಯಾಮೋಹ ಹೆಚ್ಚಾದಂತೆ ಕಾಣಿಸ್ತಿದೆ. ಯಾಕಂದ್ರೆ ಅಲ್ಲಿನ ಸಂತ್ರಸ್ತರಿಗೆ 100 ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದಾರೆ. ಆದ್ರೆ ಉಳುವರೆ ಗ್ರಾಮಸ್ಥರು ಬೀದಿಗೆ ಬಂದಿದ್ರು ಕೇಳೋರಿಲ್ಲ. ಸಿಎಂ ಸಾರ್ ನಮ್ಮ ಕಡೆನೂ ನೋಡಿ ಅಂತಿದ್ದಾರೆ ಸಂತ್ರಸ್ತರು. ಇನ್ನೇನು ಆರಾಮಿಲ್ಲ, ಏನು ಮಾಡಕ್ಕೂ ಆಗುದಿಲ್ಲ. ಮನೆ ಪೂರ ಹೋಗಿದೆ, 2 ಮನೆನೂ ಹೋಗಿದೆ, ನನ್ನ ಮಗಂದು ಹೋಗಿದ್ದು, 2 ಮಂದಿದು ಹೋಗಿದೆ. ಏನಿಲ್ಲ, ಮನೆ ಕೊಡ್ತೀನಿ ಅಂತ ಕೊಡೋದಿಲ್ಲ, ಏನು ಸುದ್ದಿನೇ ಇಲ್ಲ. ಈಗ ಯಾರು ಮಾತಾಡೋರಿಲ್ಲ, ಅಲ್ಲಿ ಬಾಡಿಗೆ ಮನೇಲಿ ಇದ್ದಾಗಿದೆ. ಇಲ್ಲೇನು ಸುದ್ದಿನೇ ಇಲ್ಲ, ಯಾರು ಬಂದವರಿಲ್ಲ, ಕೊಟ್ಟವರಿಲ್ಲ, ಏನಿಲ್ಲ. ನಾಮಲ್ಲಿ ದವಾಖಾನೆಯಲ್ಲಿ ಹೊಡೆದ, ಯಾರು ಬಂದವರೆಲ್ಲ ಓದ್ತಿರಲ್ಲ ಅರ್ಧರಂದೆ. ಇಲ್ಲಿ ನೋಡೋಕೆ ಯಾರು ಬತ್ತ, ಯಾರು ಬರುದಿಲ್ಲ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವಂತೆ ಸರ್ಕಾರ ವರ್ತಿಸ್ತಿದೆ. ಅಂದು ಆಸ್ಪತ್ರೆಗೆ ಬಂದು ಭರವಸೆ ಕೊಟ್ಟವರು ಇದೀಗ ಗಾಯವಾಗಿದ್ದಾರೆ. ಏನೇ ಆಗ್ಲಿ, ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಳ್ಳಿ, ಇಲ್ಲದಿದ್ರೆ ಸೂಪರ್ 3 ಬುಡಕ್ಕೆ ಬಿಸಿನೀರು ಬಿಡೋದು ಗ್ಯಾರಂಟಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.